ಒಬ್ಬ ಉದ್ಯೋಗಿ ಯಾವ ಸಮಯದಲ್ಲಿ ಅವನು ಮನೆ ಬೈ ಮಾಡೋದು ಸೂಕ್ತ ಸಮಯ ಅಂತ ಅನ್ಸುತ್ತೆ ಅಂತ? ಬಿಕಾಸ್ ಆಫ್ ಜಾಯ್ನ್ ಆದ ತಕ್ಷಣ ಮನೆ ತೊಗೊಳಕ್ಕಾಗಲ್ಲ, ಅವ್ನು ಮದುವೆನೋ ಮತ್ತೊಂದು ಮಗದೊಂದು ಹಿಂಗೆ ಹೋಗ್ತಿರುತ್ತೆ. ಬಟ್ ಒಬ್ಬ ಉದ್ಯೋಗಿ ಯಾವ ವಯಸ್ಸಿನಲ್ಲಿ ಮನೆ ತಗೊಂಡ್ರೆ ಏನ್ ಕತೆ ಅಂತ? ತಂದೆ ತಾಯಿ, ಮಾವ, ಅತ್ತೆ ಹೇಳೋದೇನು, ಮಗ ಬೇಗ ಒಂದು ಮನೆ ತಗೋ, ಸೆಟ್ಲ್ ಆಗು. ಇದು ಸರಿಯೋ ತಪ್ಪು ಅನ್ನುವಂಥ ವಾದ ವಿವಾದ ನಡೀತಾನೆ ಇದೆ. ಈಗ ನೋಡಿ, ಒಬ್ಬ ಈಗ ಎಲ್ಲಿವರೆಗೆ ಬಂದಿದೆ ಅಂತಂದರೆ, ಮೊನ್ನೆ ಶಿವಕುಮಾರ್ ಅವರು ಹೇಳ್ದಂಗಾಯ್ತು, ಕಾರ್ ಇದ್ರೆ ಮಾತ್ರ ಮದುವೆ, ಮನೆ ಇದ್ರೆ ಮಾತ್ರ ಮದುವೆ. ಈಗ ಹುಡುಗಿ ತಂದೆ ಅಂದರು, ಹುಡುಗನ ತಂದೆ ಫೋನ್ ಮಾಡಿದಾಗ ಕೇಳೋದೇನು, ನಿಮ್ಮ ಮಗನಿಗೆ ಕಾರ್ ಇದೆಯಾ, ಅದಕ್ಕಿಂತ ಮುಂಚೆ ಮನೆ ಇದೆಯಾ? ಅಲ್ಲ, ಇವತ್ತಿನ ರೇಟ್ನಲ್ಲಿ 29 ವರ್ಷದ ಯುವಕ ಮನೆ ತಗೊಳ್ಳೋದು ಸಾಧ್ಯ ಇದೆಯಾ? ಮನೆಗೆ ಒಂದು ಕಾಲು ಕೋಟಿ, ಕನಿಷ್ಠ 75 ಅಂತ ಇಟ್ಕೊಳ್ಳಿ. ನೀವು 2 ಕೋಟಿ ಅಂದ್ರೆ ಜನ ಹೇಳ್ತಾರೆ ಇದು ಶ್ರೀಮಂತರಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಂತ. 70 ಲಕ್ಷ 70 ಲಕ್ಷ ಅಂದ್ರೆ 50 ಲಕ್ಷ ಅಂತ ಇಟ್ಕೊಳ್ಳಿ. ಅವನು 50 ಲಕ್ಷ ಎಲ್ಲಿಂದ ಅವನು 29 ವರ್ಷಕ್ಕೆ ಜಮಾ ಮಾಡ್ತಾನೆ? ಆಗೋದಿಲ್ಲ. ಆಗಲ್ಲ. ತಂದೆ ತಾಯಿ ಏನು ಹೇಳ್ತಾರೆ, ಲೋನ್ ತಗೊಂಡ್ಮೇಲೆ EMI ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಆ ಕೆಲಸ ಬಿಟ್ಟು ಹೋಗುವಾಗಿಲ್ಲ, ಆ ಊರು ಬಿಟ್ಟು ಹೋಗುವಾಗಿಲ್ಲ, ಮತ್ತು ಜೀವನದಲ್ಲಿ ಸಾಹಸ ಮಾಡಲಿಕ್ಕಾಗೋದಿಲ್ಲ. ಅದಾದಮೇಲೆ ನೀವೇನಾದರೂ ಕಷ್ಟಪಟ್ಟು ವಿಜಯನಗರದಲ್ಲಿ ಒಂದು ಮನೆಯನ್ನು ಸ್ಥಾಪಿಸಿದರೆ, ನಿಮಗೆ ಅಕಸ್ಮಾತ್ ಕೆಲಸ ಏನಾದರೂ ಬೆಲ್ಲಂದೂರಿನಲ್ಲೋ ಇಲ್ಲ ವೈಟ್ ಫೀಲ್ಡಲ್ಲೂ ಸಿಕ್ಕಿದ್ರೆ ಆ ಕೆಲಸಕ್ಕೆ ಹೋಗ್ಲಿಕ್ಕೂ ಹಿಂಜರಿತೀರಿ ನೀವು, ನಿಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರ ಬದಲಾಗಿ ಹೆಚ್ಚಿನ ಫೈನಾನ್ಸ್ ಸ್ಪೆಷಲಿಸ್ಟ್ಗಳು ಹೇಳೋದೇನು ಅಂತಂದರೆ, ನಿಮಗೀಗ ₹100 ಸಂಬಳ ಇದೆ, ಮ್ಯಾಕ್ಸಿಮಮ್ ಅಂತಂದರೆ 40ರ ಮೇಲೆ ಹೋಗಬಾರ್ದು EMI. ಇದು ರೂಲ್ಸ್, EMI ರೂಲ್ಸ್. 40% ಮೇಲೆ ನಮ್ಮ ಸ್ಯಾಲ್ರಿನಲ್ಲಿ EMI ಇರಬಾರ್ದು. 60 ನಮ್ಮ ನಿರ್ವಹಣೆಗೆ ಬೇಕಾಗುತ್ತೆ. ಈ 40ಅನ್ನು ನೀವು ಕೊಡ್ತಾ ಹೋಗ್ತೀನಿ ಅಂದರೆ ಕಷ್ಟ ಆಗೋಗುತ್ತೆ. ಈಗೇನು ಮಾಡ್ಬೋದು ಅಂತಂದರೆ, ನಾನೊಂದು ಬಾಡಿಗೆ ಮನೇಲಿದ್ದೇನೆ, ನಾನು ಅದಕ್ಕೆ 100ರಲ್ಲಿ 10% ಕೊಡ್ತಾ ಇದ್ದೀನಿ, ಇನ್ನೂ ಒಂದು 20% ಉಳಿಕೆ ನನ್ನಲ್ಲಿದೆ. 10% ಏನು ಬಾಡಿಗೆ ಕೊಡ್ತೀರಿ, ಉದಾಹರಣೆ ಕೊಡ್ತಿರೋದು, ಕೊಟ್ಬಿಡಿ. ಉಳಿದದ್ದು 20 ಏನಿದೆ ಅದನ್ನು ನೀವು ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡು, ಶೇರು ಅಂತ ಹೇಳಲ್ಲ, ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಕೊಂಡು ಹೋದರೆ ಇವತ್ತಿನಿಂದ 10, 15, 20 ವರ್ಷದ ಮೇಲೆ ನೀವು ನಿಮ್ಮ ಸ್ವಂತ ಮನೆಯೋ ಫ್ಲ್ಯಾಟನ್ನು ಖರೀದಿ ಮಾಡಬೇಕಾದ್ರೆ ಈ ಹಣ ನೀವೇನು ಲಾಂಗ್ ಟರ್ಮ್ ಇಟ್ಟಿದ್ದೀರಿ ಅದಕ್ಕೆ ಎನಿವೇರ್ ಫ್ರಮ್ 13 to 14 to 15 to 18% ಬರೋದರಿಂದಾಗಿ ರಿಯಲ್ ಎಸ್ಟೇಟು ಕೇವಲ 9ರಿಂದ 11% ಮಾತ್ರ ಅಭಿವೃದ್ಧಿಯನ್ನು ಕಾಣ್ತಾ ಇರೋದ್ರಿಂದಾಗಿ ಅದೇನು ಮನೆಯನ್ನು ಇವತ್ತು ಖರೀದಿ ಮಾಡಬೇಕು ಅಂತಿದ್ದೀರಿ, ಆ ಮನೆಯನ್ನೇ ನೀವು ನಿಮ್ಮ 45ನೇ ವಯಸ್ಸಿಗೋ 43ನೇ ವಯಸ್ಸಿಗೋ ಖರೀದಿ ಮಾಡಿ, ಫುಲ್ ದುಡ್ಡು ಕೊಟ್ಟು ಖರೀದಿ ಮಾಡಿ, ಮತ್ತೆ ಒಂದಷ್ಟು ಹಣವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೋದು. ಇದು ಸರಿಯಾದಂಥದ್ದು. ಸೊ ಅಂದ್ರೆ ಮನೆ ಬೈ ಮಾಡೋಕ್ಕಿಂತ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಮಾಡಲೇಬೇಕು. ಮನೆಯನ್ನು ಕೊಂಡುಕೊಳ್ಳಲಿಲ್ಲ, ಮ್ಯೂಚುವಲ್ ಫಂಡ್ ಅಲ್ಲೂ ಹಾಕ್ಲಿಲ್ಲ ಅಂತಂದ್ರೆ ಜೀವನ ಬರ್ಬಾದ. ನಿಮ್ ಮನೆ ಕೊಂಡ್ಕೋ ಇಲ್ಲ ಮ್ಯೂಚುವಲ್ ಫಂಡ್ ಮೇಲೆ ಹಾಕೋ, ಬಟ್ ಮನೆ ಕೊಂಡ್ಕೊಳ್ಳೋಕ್ಕಿಂತ ಮ್ಯೂಚುವಲ್ ಫಂಡ್ ಮೇಲೆ ಹಾಕಿದ್ರೆ ಬೆಸ್ಟ್ ಅಂತ ನಾವು ಹೇಳೋದು. ಆದರೆ ಪ್ರತಿಯೊಬ್ಬರು ಅವ್ರದೇ ಆದಂತಹ ವಿಚಾರ ಮಾಡಬೇಕಾಗ್ತದೆ, ಅವರು ಪರ್ಸನಲ್ ಅವರು ವಿಚಾರ ಮಾಡಲಿ ಅಂತ. ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಪದ ಇರಬಹುದು, ಬಟ್ ಅದರಲ್ಲಿ ಬಹಳಷ್ಟು ವಿಧಗಳಿದೆ. ಯಾವ ಟೈಪ್ ಆಫ್ ಲೈಫ್ ಇನ್ಶೂರೆನ್ಸ್ ಬೆಸ್ಟ್ ಅಂತ? ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್, ಮನಿ ಬ್ಯಾಕ್ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬರುತ್ತೆ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸನ್ನು ಮಾತ್ರ ಖರೀದಿ ಮಾಡಿ. ಎಂಡೋಮೆಂಟ್ ಮತ್ತು ಮನಿ ಬ್ಯಾಕ್ ಪಾಲಿಸಿಯಲ್ಲಿ ನೀವು ಒಂದಷ್ಟು ಹಣವನ್ನು ನಿಮ್ಮ ಸೇಫ್ಟಿಗೆ ಅಂತ ಅಲ್ಲಿಟ್ಟ ಮೇಲೆ ಉಳಿದ ಹಣವನ್ನು ಇನ್ಶೂರೆನ್ಸ್ ಕಂಪನಿನಲ್ಲಿ ಡಿಪಾಸಿಟ್ ಆಗಿ ಇಟ್ಟಿದ್ದೀರಿ. ಅವರು ನಿಮಗೆ ರಿಟೈರ್ಮೆಂಟ್ ಟೈಮಲ್ಲಿ 6%ವರೆಗೂ ಅದಕ್ಕೆ ಬಡ್ಡಿ ಕೊಡ್ತಾರೆ. ಅದರ ಬದಲಾಗಿ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ, ಉದಾಹರಣೆಗೆ ಒಂದು 50 ಲಕ್ಷಕ್ಕೆ ನೀವು ನಿಮ್ಮನ್ನು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತಂದರೆ ಆಗ ಬಹುಶಃ ನೀವು ಒಂದು 8ರಿಂದ 12,000 ರೂಪಾಯಿನ ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ, ಜೀವನ ಪರ್ಯಂತರ 60 ವರ್ಷದವರೆಗೂ ಅಥವಾ 70 ವರ್ಷದವರೆಗೂ. ಆವಾಗೇನಾಗುತ್ತೆ ಅಂತಂದರೆ ಹೆಚ್ಚು ಕಡಿಮೆ ಆದರೆ ಮನೆಗೆ 50 ಲಕ್ಷ ಬರುತ್ತೆ. ಅದೇ ನೀವೇನಾದರೂ ಈ 50 ಲಕ್ಷವನ್ನು ಎಂಡೋಮೆಂಟ್ ಫಂಡಲ್ಲಿ ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತಂದರೆ ನೀವು ಕೊಟ್ಟುವಂಥ ಒಂದು 10-15 ಸಾವಿರದ ಬದಲಾಗಿ ನೀವು ಒಂದು 60-70 ಸಾವಿರವನ್ನು ಪ್ರತಿ ವರ್ಷ ಕಟ್ತಾ ಹೋಗ್ತೀರಿ. ಆಗ ದೊಡ್ಡ ಡಿಫ್ರೆನ್ಸ್ ಬರುತ್ತೆ. ಅದರಿಂದಾಗಿ ದಯವಿಟ್ಟು ಗೂಗಲ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳಿ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.